ಲೋಕಸಭಾ ಚುನಾವಣೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ತವರಿನಲ್ಲೇ ಸೋಲಿನ ರುಚಿಯನ್ನು ತೋರಿಸಿತ್ತು ಬಿಜೆಪಿ. ಈಗ ಮತ್ತೊಮ್ಮೆ ಬಿಜೆಪಿ ತನ್ನ ಮತಬುಟ್ಟಿಯನ್ನ ಭದ್ರ ಮಾಡಿಕೊಳ್ಳುವುದಕ್ಕೆ ಪ್ರಬಲ ಲಿಂಗಾಯತ ಸಮುದಾಯದ ಕಡೆಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಅನೇಕ ಲಿಂಗಾಯತ ನಾಯಕರನ್ನ ಮತ ಶಿಕಾರಿಗೆ ಅಂತ ಹೇಳಿ ಅಖಾಡಕ್ಕೆ ಇಳಿಸ್ತಾ ಇದ್ದಾರೆ. ಹಾಗಾದ್ರೆ ಕಲಬುರಗಿಯಲ್ಲಿ ಯಾವ ರೀತಿ ಚುನಾವಣೆ ರಂಗೇರ್ತಾ ಇದೆ ಅಂತ ಬನ್ನಿ ನೋಡ್ಕೊಂಡು ಬರೋಣ. ಖರ್ಗೆ ಅಖಾಡದಲ್ಲಿ ಮತ್ತೆ ಕಮಲ ಅರಳಿಸಲು ಸಜ್ಜು. ಲಿಂಗಾಯತ ಮತ ಸೆಳೆಯಲು ಕೇಸರಿ ಮಾಸ್ಟರ್ ಪ್ಲಾನ್. ಪ್ರಿಯಾಂಕ್ ಕ್ಷೇತ್ರದಲ್ಲಿ ಇಂದು ಯತ್ನಾಳ್ ಕ್ಯಾಂಪೇನ್. ರಾಜ್ಯದಲ್ಲಿ ಮೊದಲ ಹಂತದ ಮತದಾನದ ಬಳಿಕ ಇದೀಗ ಕೇಸರಿ ಕಲಿಗಳು ಕಲಬುರಗಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಈ ಬಾರಿ ಸಹ ಹಾಲಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಗೆಲುವಿಗೆ ಬಿಜೆಪಿ ರಣತಂತ್ರ ಹಣೆಯುತ್ತಿದೆ. ಅದರಲ್ಲೂ ಕ್ಷೇತ್ರದಲ್ಲಿ ನಿರ್ಣಾಯಕ ಮತದಾರರಾಗಿರುವ ಲಿಂಗಾಯತ ಸಮುದಾಯದ 80% ಮತ ಸೆಳೆಯುವುದೇ ಬಿಜೆಪಿಯ ಮಾಸ್ಟರ್ ಪ್ಲಾನ್. ಇದರ ಭಾಗವಾಗಿ ಈಗಾಗಲೇ ಜಿಲ್ಲೆಯಲ್ಲಿ 1 ರೌಂಡ್ ಪ್ರಚಾರ ನಡೆಸಿದ ಬಸನಗೌಡ ಪಾಟೀಲ್ ಯತ್ನಾಳ್ರಿಂದ ಲಿಂಗಾಯತ ಮತದಾರರನ್ನ ಸೆಳೆಯುವ ಯತ್ನ ಮಾಡಿದ್ದಾರೆ. ಇದೀಗ ಇಂದು ಮತ್ತೆ ಕಲಬುರಗಿಯಲ್ಲಿ 2ನೇ ಹಂತದ ಪ್ರಚಾರಕ್ಕೆ ಯತ್ನಾಳ್ರನ್ನ ಬಿಜೆಪಿ ನಾಯಕರು ಕಳಿಸುತ್ತಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆಯ ಚಿತ್ತಾಪುರ ಕ್ಷೇತ್ರದಲ್ಲಿಯೇ ಕಳೆದ ಬಾರಿಯಂತೆ ಮತ್ತೆ ಬಿಜೆಪಿಗೆ ಲೀಡ್ ಕೊಡಿಸಲು ಯತ್ನಾಳ್ ಆಗಮಿಸುತ್ತಿದ್ದು, ಚಿತ್ತಾಪುರ ಕ್ಷೇತ್ರದ ವಾಡಿಪಟ್ಟಣ ಸೇರಿದಂತೆ ಕೆಲವೆಡೆ ಪ್ರಚಾರ ಮಾಡಲಿದ್ದಾರೆ. ಇದು ಸಹಜವಾಗಿಯೇ ಬಿಜೆಪಿ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ ಬಂದಂತಾಗಿದೆ. ಇನ್ನು ಯತ್ನಾಳ್ ಪ್ರಚಾರದ ಬಳಿಕ ನಾಳೆ ಸೋಮವಾರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಲಬುರಗಿ ಲೋಕ ಅಖಾಡದಲ್ಲಿ ಅಬ್ಬರಿಸಲಿದ್ದಾರೆ. ಸರಣಿ ಸಮಾವೇಶ ನಡೆಸಿ ಕಲಬುರಗಿಯಲ್ಲಿಯೇ ವಾಸ್ತವ್ಯ ಸಹ ಮಾಡಲಿದ್ದಾರೆ. ಈ ಮೂಲಕ ಜಿಲ್ಲೆಯ ಲಿಂಗಾಯತ ಮತ ಬ್ಯಾಂಕ್ ಮತ್ತಷ್ಟು ಪ್ರಬಲಗೊಳಿಸಲು ಕೇಸರಿ ನಾಯಕರು ಟೊಂಕ ಕಟ್ಟಿ ನಿಂತಿದ್ದಾರೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.